ನಮಸ್ಕಾರ ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ನೂತನ ಸರ್ಕಾರ ರಚನೆಯಾದ 40 ಗಂಟೆಗಳಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಬಿಗ್ ಶಾಕನ್ನು ನೀಡಿದ್ದಾರೆ ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಮೇಲೆ ತಾವು ದೊಡ್ಡ ಆಕಾಂಕ್ಷಿಯಾಗಿದ್ದೇವೆ, ನಾನು ಇಚ್ಛೆಪಟ್ಟಂಥ ಖಾತೆಯನ್ನು ನನಗೆ ನೀಡಿಲ್ಲ ಎಂದು ಮನನೊಂದು ಅವರು ಅವರ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಸಾಕಷ್ಟು ಖಾತೆಗಳನ್ನೆಂದರೆ ಹಲವಾರು ಖಾತೆಗಳನ್ನು ಎಂ ಕೃಷ್ಣ ಮುಖ್ಯಮಂತ್ರಿ ಇರುವಂಥ ಕಾಲದಿಂದ ಹಿಡ್ಕೊಂಡು ಎಲ್ಲ ಕಾಂಗ್ರೆಸ್ನ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಸಚಿವರಾಗಿ ಕೆಲಸ ಮಾಡಿದಂಥ ಸಾಕಷ್ಟು ಅನುಭವವನ್ನು ಹೊಂದಿರುವಂಥ ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಒಂದು ಕಾರಣದಿಂದ ಯಾವತ್ತೂ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದೇ ಗುರುತಿಸಿಕೊಂಡಿದ್ದರು. ಯಾವುದೇ ಒಂದು ಕಾರಣಕ್ಕೆ ಅವರು ಯಾವುದೇ ಚಿಕ್ಕ ಪುಟ್ಟ ವಿಚಾರಗಳಿಗೂ ಸಹ ಭಿನ್ನಾಭಿಪ್ರಾಯನ ತೋಡ್ಕೊಂಡಿರಲಿಲ್ಲ. ಯಾವತ್ತೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ತಮ್ಮ ಅಸಮಾಧಾನವನ್ನು ಹೊರ ಹಾಕಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಅವರು ಇಚ್ಛೆಪಟ್ಟಂಥ ಖಾತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಆದರೆ ಅವರಿಗೆ ಬೇರೆ ಖಾತೆಯನ್ನು ನೀಡಲಾಗಿತ್ತು. ಇದರಿಂದ ಮನನೊಂದು ಅವರು ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ ಎಂದು ಸ್ವತಃ ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಈಗ ಮುಂದಿನ ನಡೆ ಡಿ ಕೆ ಶಿವಕುಮಾರ್ ಏನು ಮನವೊಲಿಸ್ತಾರಾ ಅಥವಾ ಈ ಒಂದು ರಾಮಲಿಂಗಾರೆಡ್ಡಿಯವರ ಒಂದು ರಾಜೀನಾಮೆಯ ವಿಷಯವನ್ನು ಹೈಕಮಾಂಡ್ ಗಂಭೀರಕ್ಕೆ ತಗೊಳ್ಳುತ್ತಾ? ಇವಾಗ ಆಲ್ರೆಡಿ ಕಾಂಗ್ರೆಸ್ನ ಹೈಕಮಾಂಡ್ ಅಂದರೆ ಕರ್ನಾಟಕದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಸಾಕಷ್ಟು ಒಂದು ಫೋನ್ ಮುಖಾಂತರ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಫಲವಾಗುತ್ತಾ ನೋಡಬೇಕು, ಅಥವಾ ಅವರ ಬಯಸಿದಂಥ ಖಾತೆಯನ್ನೇ ಹೈಕಮಾಂಡ್ ಅವರಿಗೆ ನೀಡಿ ಅವರ ಒಂದು ರಾಜೀನಾಮೆಯ ಹಿಂಪಡೆಯೋದಕ್ಕೆ ಈ ಒಂದು ಏನು ಬಿಕ್ಕಟ್ಟು ಉಂಟಾಗಿದೆ, ಈ ಬಿಕ್ಕಟ್ಟು ಶಮನ ಮಾಡ್ತಾರಾ ಡಿ ಕೆ ಶಿವಕುಮಾರ್ ಆ್ಯಂಡ್ ಕಾಂಗ್ರೆಸ್ ಹೈಕಮಾಂಡ್? ಕಾದು ನೋಡಬೇಕಾಗಿದೆ. 23ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಧು, ಆಗ ನಾನು ಮಿನಿಸ್ಟರ್ ಮಾಡಿ ಅದೇನು ಕೇಳಿರ್ಲಿಲ್ಲ. ಅವರೇ ಕರೆದು ನನ್ನ ಮಿನಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು ಕ್ರಮ ರಚನೆ ಆಯಿತು. 23ನೇ ತಾರೀಕು ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬಂದಿದ್ದರು. ನನಗೆ ಅವರಿಗೆ ಹೋಗುತ್ತೆ. ಅಲ್ಲಿ ಮೇಲ್ಗಡೆ ಯಾವ ಇದ್ರು ಸೆಲ್ಲರನ್ನೇ ಪಾರ್ಕಿಂಗಲ್ಲಿ ನಾವು ಸುರೇಶ್ ಮಾತಾಡ್ತೀವಿ, ಏನು ನಡೆದಿದ್ದೇನು ಏನಿದೆ, ಅದಕ್ಕೆ ನಿಮಗೆ ಬೆಂಗಳೂರು ಕೊಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಫೋನ್ ಮಾಡಿದೆ, ಸುರೇಶ್ಗೆ ಫೋನ್ ಮಾಡಿದೆ. ಅವ್ರ ಜೊತೆ ನಾನು ನೋಡ್ತಾ ಇದ್ರು, ಯಾಕೆ ಏನಾದರೂ ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣದಿಂದ ಇದು ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ, ಇಂಥ ಇಲಾಖೆ ಬೇಕು ಫೋನ್ ಮಾಡಿದೆ. ಸುರೇಶ್ಗೆ ಫೋನ್ ಮಾಡಿದೆ. ಅವ್ರ ಜೊತೆ ನಾನು ನೋಡ್ತಾ ಇದ್ರು, ಯಾಕೆ ಏನಾದರೂ ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣದಿಂದ ಇದು ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ, ಇಂಥ ಇಲಾಖೆ ಬೇಕು. 23ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಧು, ಆಗ ನಾನು ಮಿನಿಸ್ಟರ್ ಮಾಡಿ ಅದೇನು ಕೇಳಿರ್ಲಿಲ್ಲ. ಅವರೇ ಕರೆದು ನನ್ನ ಮಿನಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು ಕ್ರಮ ರಚನೆ ಆಯಿತು. 23ನೇ ತಾರೀಕು ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬಂದಿದ್ದರು. ನನಗೆ ಅವರಿಗೆ ಹೋಗುತ್ತೆ. ಅಲ್ಲಿ ಮೇಲ್ಗಡೆ ಯಾವ ಇದ್ರು ಸೆಲ್ಲರನ್ನೇ ಪಾರ್ಕಿಂಗಲ್ಲಿ ನಾವು ಸುರೇಶ್ ಮಾತಾಡ್ತೀವಿ, ಏನು ನಡೆದಿದ್ದೇನು ಏನಿದೆ, ಅದಕ್ಕೆ ನಿಮಗೆ ಬೆಂಗಳೂರು